ನೋಡ್ರಿ ಇಲ್ಲೇ ಮಾಡ್ರಿ ಮಾಡೋದಾದ್ರಿಂದ ಇದು ಹಾನಿ ಅದ. ಇದು ಹಾನಿ ಅದ ಅಂತಂದ್ರೆ ಇದನ್ನ ಹೆಂಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಂಡು ನೀವು ಮಾಡೋದು ಲಾಭದ ಮೇಲಿಂದ ನೀವು ಅಸಲು ಬೆಲೆ ಕಂಡು ಹಿಡಿದ್ರಿ. ಈಗ ಹಾನಿ ಮೇಲೆ ಅಸಲು ಬೆಲೆ ಕಂಡು ಹಿಡಿಯಲಕ್ಕದ ಇದು ಮಾಡ್ರಿ. ನಾ ತಿಳಿಸ್ತೀನಿ, ಆಮೇಲೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ನಾನು ಹೇಳುವಾಗ ನೀವು ಒಂದು ಸ್ವಲ್ಪ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾಕಂತಂದ್ರೆ ಒಂದು ಟಿ ವಿ ಸೆಟ್ಟನ್ನು ಶೇಕಡ 10 ಹಾನಿಯಲ್ಲಿ 4,500 ರೂಪಾಯಿಗಳಿಗೆ ಮಾರಲಾಯಿತು. ಟಿ ವಿಯ ಅಸಲು ಬೆಲೆ ಎಷ್ಟು ಅಂತ ಕೇಳ್ಯಾರ. ಮಾರಾಟದ ನಾ ಒಂದು ಸಲ ಹೇಳೋ ಮುಂದೆ ಲಕ್ಷ ಕೊಟ್ಟು ನೋಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ 4,500 ರೂಪಾಯಿ ನೋಡ್ರಿ. ಆಮೇಲೆ ಏನದ ಹಾನಿ ನೋಡ್ರಿ. ಹಾನಿ ಬರೋಬ್ಬರಿ ಶೇಕಡ 10. ಕೇಳಿದ್ದು ಅಸಲು ಬೆಲೆ. ಮೂರೇ ಸಂಗತಿ ಅವ, 3 ಸಂಗತಿ ಮೇಲೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾ ತೋರಿಸ್ತೀನಿ. ಅಸಲು ಬೆಲೆ ಈಗ ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ಆಮೇಲೆ ಅದರ ಹಾನಿ ಕಳಿಯರಿ ಅಂದ್ರೆ ಏನಾಗ್ತದ, ಮಾರಾಟದ ಬೆಲೆ ಬರ್ತದ. ಮಾರಾಟದ ಬೆಲೆ 90 ಆಗ್ತದ. 90 ಇದ್ದಾಗ 100 ಆಗ್ತದೆ ಅಸಲು ಬೆಲೆ. 4,500 ಮಾರಾಟದ ಬೆಲೆ ಇದ್ದಾಗ ಎಷ್ಟಾಗ್ತದೆ. ಇದು ಒಂದು ರೀತಿಯನ್ನು ಮಾಡ್ಬೋದು. ಇಲ್ಲಿ ನೀವು ಕೊಂಡ ಬೆಲೆ 100 ತಿಳ್ಕೊಳ್ಳಿಕ್ಕೆ ಬೇಕು. ಯಾಕಂತಂದ್ರೆ ಇದು ಕೊಂಡ ಬೆಲೆ, ಇದು ಹಾನಿ ಏನಂದ್ರೆ 100 10 ಕಳೀರಿ 90 ಮಾರಾಟದ ಬೆಲೆ ಆಯ್ತು. 90 ಮಾರಾಟ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 4,500 ಮಾರಾಟದ ಬೆಲೆಗೆ ಕೊಂಡ ಬೆಲೆ ಎಷ್ಟಿರ್ತದ. ಈಗ ನಾ ರೀತಿ ಪ್ರಕಾರ ತಿಳಿಸ್ಕೊಂಡು ಬಾಯಲ್ಲೇನು ಹೇಳ್ತೀನಿ. OMR ಥಿಯರಿ ಅದ. ಕೊಂಡ ಬೆಲೆ 100 ಆಗಿರಲಿ. ಹಾನಿ ಬರೋಬ್ಬರಿ 10. ಆಮೇಲೆ ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ. ಶೇಕಡ ಮಾರಾಟದ ಬೆಲೆ ತಕ್ಕೊಳ್ಳೇಬೇಕು ನೀವು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 - 10 = 90 ರೂಪಾಯಿ ನೋಡಿ. ಈ 90 ರೂಪಾಯಿ 4,500 ರೂಪಾಯಿ ಎರಡು ಜೋಡಿ ಅದು. 90 ಮಾರಾಟದ ಬೆಲೆ ಇದ್ದಾಗ 90 ಮಾರಾಟದ ಬೆಲೆಗೆ 100 ಕೊಂಡ ಬೆಲೆ ಇರ್ತದ. ಅಸಲು ಬೆಲೆ ಅಂದ್ರು ಒಂದೇ, ಕೊಂಡ ಬೆಲೆ ಅಂದ್ರು ಬೇರೆ. ಯಾಕೆ ಅವರು ಅಸಲು ಬೆಲೆ ಅಂದಾರೆ, ನೀವು ಕೊಂಡ ಬೆಲೆ ತೆಗೆದಿರಿ ಅನ್ನಬಾರ್ದು. ಇದು 100 ಅಸಲು ಬೆಲೆ. ಅಸಲು ಬೆಲೆ ಅಂದ್ರು ಒಂದೇ, ಕೊಂಡ ಬೆಲೆ ಅಂದ್ರು ಒಂದೇ. ಮೂಲ ಬೆಲೆ ಎಲ್ಲ ಹೆಸರು ಒಂದೇ. 4,500 ಮಾರಾಟದ ಬೆಲೆ ಇದ್ದಾಗ ಬರೋಬ್ಬರಿ ಅಸಲು ಬೆಲೆ ಎಷ್ಟು. ಇದು ಗುಣಾಕಾರಕ್ಕೆ ಮೇಲೆ ಹೋಗ್ತದೆ. 4,500 × 100 ಶೇಕಡ ಮಾರಾಟದ ಬೆಲೆ 90 ತಳಗೆ ಬಂದದ. ಇಲ್ಲಿ ನೋಡ್ರಿ, 90ಕ್ಕೆ 1 0 ತೆಗೆದು ಬಿಡ್ರಿ. 9 ಒಂದಲೇ ಈ 450ಕ್ಕೆ 9 5 50 ಆಯ್ತು. 50ಕ್ಕೆ 100 ಗುಣಾಕಾರ ಮಾಡಿದ್ರೆ 5,000 ರೂಪಾಯಿ ಏನಾಯ್ತು, ಅಸಲು ಬೆಲೆ ಆಯ್ತು. ಅಸಲು ಬೆಲೆ ಬರೋಬ್ಬರಿ 5,000 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ 5,000 ನೋಡ್ರಿ ಎ. ಈಗಂತೂ ರೀತಿ ಪ್ರಕಾರ ಕಲ್ತ್ರಿ ನೀವು. ಇದನ್ನು ವೇಗವಾಗಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತದ. ಇಲ್ಲೇ ಮಾರಾಟದ ಬೆಲೆ ಏನದ 4,500 ಅದ. ಇಲ್ಲಿ ಶೇಕಡ ಮಾರಾಟದ ಬೆಲೆ ಎಷ್ಟಾಗ್ತದ, 90 ಆಗ್ತದ. 90ರಲ್ಲೇ ಬಾಗಿಸಿದ್ರಿ ಅಂದ್ರೆ ಇದು 50 ಬರ್ತದ. 50ಕ್ಕೆ 100 ಗುಣಾಕಾರ ಮಾಡಿಬಿಟ್ರೆ ಅಸಲು ಬೆಲೆ ಬರ್ತದೆ. ಏನಾಗ್ತದ, ಇಲ್ಲಿ 4,000 ಮಾರಾಟದ ಬೆಲೆ ಅದ. ಇಲ್ಲಿ ಶೇಕಡ 10 ಅನ್ನೋದು ಹಾನಿ ಅದ. ಶೇಕಡ ಮಾರಾಟದ ಬೆಲೆ 90 ಆಗ್ತದ. 90ಕ್ಕೆ ನೀವು 4,500 ಬಾಗಿಸಿದ್ರಿ ಅಂದ್ರೆ 50 ಬರ್ತದೆ. ಆ 50ಕ್ಕೆ 100 ಗುಣಾಕಾರ ಮಾಡಿದ್ರೆ ಅಸಲು ಬೆಲೆ ಬಂದ್ಬಿಡುತ್ತೆ. ಇದು OMR ಥಿಯರಿ. ಇಲ್ಲಿ ಬಂದದಿಲ್ಲ ನೋಡ್ರಿ.
100 ಹತ್ತು ಕಳೆ 90 ಬಾಯಿಸಿ ಕಿಸಿಂದ ಅದಕ್ಕೆ 100 ಗುಣಾಕಾರ ಮಾಡಿಬಿಡ್ರಿ, ಅಸಲು ಬೆಲೆ ಬರ್ತದ. ಭಿನ್ನ ರಾಶಿ ಬರಲಿ, ದಶಮಾಂಶ ಬರಲಿ, ಬೇಕಾದ ಬರಲಿ, ಮಾರಾಟ ಬೆಲೆಗೆ ನೀವು ಹಾನಿ ಅಂದಾಗ ಎಷ್ಟು ಹಾನಿ ಇರ್ತದ? 100 ಕಳೀರಿ, ಈಗ 10 ಅದ, 90 ಆಯ್ತು, 15 ಇತ್ತಂದ್ರೆ 85 ಆಗ್ತದ. 85ರಲ್ಲಿ ಈ ಮಾರಾಟ ಬೆಲೆ ಬಾಯಿಸಿ ಆ ಬಂದ ಬಾಗಿಲಬ್ದಕ್ಕೆ 100 ಗುಣಾಕಾರ ಮಾಡಿದ್ರೆ ಅಸಲ್ ಬೆಲೆ ಬಂದುಬಿಡ್ತು. ಇಂಥ ಗಣಿತಗಳನ್ನು ನೀವು ತಲೆಯಾಗ ಹಾಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಗೆ OMR ಪೇಪರ್ದಾಗ 45ಕ್ಕೆ 90 ಬಾಯಿಸಿ 100 ಗುಣಾಕಾರ ಮಾಡಿ ಉತ್ತರ ಆಗಿ ರೈಟ್ ಅಂದ್ಬಿಡ್ತೇವೆ ನಾವು. ಮೊದಲು ಹೇಳಿದ್ದು ನೀವು ತಿಳ್ಕೊಬೇಕು. ನಿಮಗೆ ತಿಳಿಯಾಗ ನಾ ಹೇಳ್ತೇನಂತ ನನಗೆ ಅನಿಸ್ಯದ, ಬಟ್ ನೀವು ತಿಳ್ಕೊಂಡ್ರೆ ಅದರ ಪ್ರತಿಫಲ ನಮಗೆ ಸಿಗ್ತದೆ. ನೀವು ನಾ ಹೇಳೋ ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಗಣಿತ ಇಷ್ಟೆಲ್ಲ ನೀವು ರೀತಿ ಪ್ರಕಾರ ಗಣಿತ ಕಲೀಲಿಕ್ಕೆ ಬೇಕು. ಇದನ್ನು ರೀತಿ ಪ್ರಕಾರ ಕಲಿಯೋದ್ರಿಂದ ನಿಮಗೆ ಇಲ್ಲೊಂದು ಐಡಿಯಾ ಬರ್ತದೆ. ಓಹೋ 90ಕ್ಕೆ ಇಲ್ಲಿ 0 ತೆಗೆದು 50 ಬಂತು, ಇದಕ್ಕೆ ಬಂದುಬಿಡ್ತದಲ್ಲ ಅಸಲು ಬೆಲೆ ಅನ್ನೋದು. ಈ ರೀತಿ ಗಣಿತಗಳನ್ನು ಕಲಿಯೋದ್ರಿಂದ ನಿಮಗೆ ಟ್ರಿಕ್ಸ್ಗಳು ತಾವೇ ಬರ್ತಾವೆ. ಏನು ಮಾಡಿದ್ರಿ ಅಲ್ಲಿ ಈಗ ಹೇಳಿದಿಂದ ಎಲ್ಲರಿಗೂ ಗುರ್ತಾತಿಲ್ಲ. ಯಾಕೆ ಗುರ್ತಾತು? ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇಷ್ಟು ಅವ್ರಿಗೆ ಕ್ಲೂ ಕೊಟ್ಟುಬಿಟ್ರೆ ಅಸಲು ಬೆಲೆ ಬರ್ತದೆ ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗ್ತದೆ. ಶೇಕಡ ಹತ್ತಾನೆ 90 ಆತ, 90ಕ್ಕೆ 0 ತೆಗೆದು ಉಳಿದದ್ದು 3 ಅಂಕಿಗೆ 50 ಖಲಾಸ್, 50 ಗುಂಡೆ 100, 5,000 ಬಂತು. ಮುಂದಿನ ಗಣಿತ ನಾವು ಒಂದು ಪೂರ್ಣ ಸಂಖ್ಯೆದಾಗ ಕೊಡ್ತೀನಿ ನೋಡ್ರಿ, ಎಷ್ಟು ಸರಳ ಬರ್ತದದು. ಒಟ್ಟು ಮಾರಾಟದ ಬೆಲೆಗೆ 100 ಹಾನಿ ಕಳೆದು ನೀವು ಬಾಗಿಸಿರಿ, ಬಂದ ಬಾಗಿಲಬ್ದಕ್ಕೆ ನೀವು 100 ಗುಣಾಕಾರ ಮಾಡೋದು. ದಶಮಾಂಶ ಬರಲಿ, ಬೇಕಾದ್ರೆ ಬರಲಿ, ಅದು ಉತ್ತರ ಬರಲಿಲ್ಲ ನನಗೆ ಕೇಳಿ. ಮೊದಲು ಒಂದು ಗಣಿತದ ಹಾನಿ ಅದ, ಅದೇ 10 ಆತಂದ್ರೆ 110 ಬಾಗಿಸೋದನ್ನು ಗುಂಡ್ಲೆ 100. ಲಾಭ ಬಂದಾಗ 100ಕ್ಕೆ 10 ಕೂಡಿಸ್ರಿ 100 ಆಯ್ತು. 110ರಿಂದ ನೀವು ಒಟ್ಟು ದೊಡ್ಡ ಮಾರಾಟದ ಬೆಲೆ ಬಾಯಿಸಿ ಬಂದ ಬಾಗಿಲಬ್ದಕ್ಕೆ 100 ಗುಣಾಕಾರ ಮಾಡಿಬಿಡ್ರಿ, ಅದು ಅಸಲು ಬೆಲೆ ಬರ್ತದೆ. ಇದು ಹಾನಿ ಅದ. 100 ಕಳೀರಿ 90 ಆಯ್ತು. 90 ಮಾರಾಟ ಬೆಲೆ ಇದೀನಿ, ದೊಡ್ಡ ಮಾರಾಟ ಬೆಲೆ ಬಾಗಿಸ್ರಿ, ಬಂದ ಬಾಗಿಲಕ್ಕೆ 100 ಗುಣಾಕಾರ ಮಾಡಿರಿ, ಅಸಲು ಬೆಲೆ ಬರ್ತದೆ. ಏನು ಮಂತ್ರ ಇದ್ದಂಗೆ ಇವು. ಇವೆಲ್ಲ ನೀವು ಪರ್ಫೆಕ್ಟಾಗಿ ನಾವು ಹೇಳಾಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಮುಂದಿನ ಗಣಿತ ನೀವು ಮಾಡ್ತೀರಿ. ಯಾರು ತಿಳ್ಕೊಂಡಿರ್ತಿರಲ್ಲ ವಿದ್ಯಾರ್ಥಿಗಳು, ನೀವು 100% ಮಾಡಿ. ಇನ್ನೊಂದು ಸಲ ತಿಳಿಸೋಕೆ ನಾವು ಒಟ್ಟು ದೊಡ್ಡ ಮಾರಾಟದ ಬೆಲೆ 4,500, ಹಾನಿ 10, ಅಸಲು ಬೆಲೆ ಎಷ್ಟು? ಕೊಂಡ ಬೆಲೆ 100 ಅಂತ ತಿಳ್ಕೊಳ್ಳೇಬೇಕು ನೀವು. ಹಾನಿ ಬರೋಬ್ಬರಿ 10, 100 10 ಕಳೆದ್ರೆ ಶೇಕಡಾ ಮಾರಾಟದ ಬೆಲೆ ಅಂತಾರೆ ಇದಕ್ಕೆ. ಶೇಕಡಾ ಮಾರಾಟದ ಬೆಲೆ ಅಂದರೆ ಈ ಮಾರಾಟ ಬೆಲೆಗೆ ನೀವು ಕೊಂಡ ಬೆಲೆ 100 ಹಚ್ಚಲಿಕ್ಕೆ ಬೇಕಂತ ತಿಳ್ಕೊಂಡು ಇದಕ್ಕೆ ಶೇಕಡಾ ಮಾರಾಟದ ಬೆಲೆ ಅಂತಾರೆ. 90 ಮಾರಾಟ ಬೆಲೆಯಿಂದ 100 ಕೊಂಡ ಬೆಲೆ ಹಚ್ಕೊಳ್ಳಿಕ್ಕೆ ನಾವು ಶೇಕಡಾ ಮಾರಾಟದ ಬೆಲೆ ಅಂತ ಬರೆದಿರ್ತೀವಿ. ಅದಕ್ಕೆ ಏನೇಂದ್ರೆ ಹಚ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ಶೇಕಡಾ ಮಾರಾಟದ ಬೆಲೆ ಅಂದರೆ ಏನು? ಇದರ ಅರ್ಥ 90,000 ಮಾರಾಟದ ಬೆಲೆ ಅಂತ ನೀವು 100 ಕೊಂಡ ಬೆಲೆ ಅಸಲು ಬೆಲೆ ಹಚ್ಚುವರೆ ಅನ್ನೋದು. ಅದಕ್ಕೆ ಶೇಕಡಾ ಮಾರಾಟ ಬೆಲೆ ಅಂತ ತಿಳಿತಲ್ಲ. ಚೆನ್ನಾಗಿ ಬಿಡಿಸ್ಕೋರಿ.